ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡಿದ್ರ ನಿತ್ಯ ಅವ್ರೆ, ನಿಮಗೆ ಯಾಕೆ ಅನ್ಯಾಯ ಆಗ್ತಿದೆ ಅಂತ ಈಗಾದ್ರೂ ಗೊತ್ತಾಯ್ತಾ? ಯಾರು ಇನ್ನೊಬ್ರಿಗೆ ಮನ್ಸಿಂದ ಒಳ್ಳೇದ್ ಬಯಸ್ತಾರಲ್ಲ, ಆ ದೇವ್ರು ಯಾವತ್ತೂ ಅವ್ರ ಜೊತೆಗಿರ್ತಾನೆ. ಮನ್ಸಲ್ಲೊಂದು, ನಡೆಯಲೊಂದು, ಮುಖದಲ್ಲಿ ಇನ್ನೊಂದು. ಈ ರೀತಿ ಮಾಡೋ ಜನರಿಗೆ ಆ ದೇವ್ರು ಆಗಾಗ ಚುರುಕ್ ಮುಟ್ಟಿಸ್ತಾ ಇರ್ತಾನೆ. ಬಹುಶಃ ಆ ದೇವ್ರಿಗೂ ಅನ್ಸಿರ್ಬೇಕು, ಸಾಹೇಬ್ರಂತ ಒಳ್ಳೆ ಮನ್ಸಿರೋ ವ್ಯಕ್ತಿಗೆ ನೀವ್ ಸರಿಯಾದ ಜೋಡಿ ಅಲ್ಲ ಅಲ್ಲ. ಅದಕ್ಕೆ ಸಾಹೇಬ್ರ ಜೊತೆಗೆ ನಿಮ್ ಮದುವೆನ ತಪ್ಸಿರೋದು. ಅಂದ್ರೆ ನನ್ಗಿಂತ ತೀರ್ಥಂಗ್ ಎಲ್ಲದ್ರಲ್ಲೂ ನೀಯೇ ಸರಿ ಅಂತ ನಿನ್ ಮಾತಿನ ಅರ್ಥನಾ? ಗೊತ್ತಿಲ್ಲ, ಆದ್ರೆ ನೀವ್ ಮಾತ್ರ ಸಾಹೇಬ್ರಿಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳಬಲ್ಲ. ಈಗ್ಲೇ ನಾನು ಈ ವಿಷಯನ ಸಾಹೇಬ್ರ ಹತ್ರ, ನಿಮ್ ಪಕ್ಷದವ್ರ ಹತ್ರ ಹೇಳಿದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ನಿತ್ಯ ಅವ್ರೆ, ಹೊಸದಾಗಿ ಜೀವನ ಕಟ್ಕೋತಿದ್ದೀರಾ, ಹೊಸ ಕೆಲ್ಸಗಳನ್ನ ಶುರು ಮಾಡಿದೀರಾ. ಅಲ್ಲಾದ್ರೂ ನಿಯತ್ತಾಗಿರಿ. ಇಲ್ಲ, ನಾನು ಇನ್ನೊಬ್ರು ಕೆಟ್ಟದ್ದೇ ಬಯಸ್ತೀನಿ, ಕೆಟ್ಟದ್ದೇ ಮಾಡ್ತೀನಿ ಅನ್ನೋ ಹಠ ನಿಮ್ಗಿದ್ರೆ ನಿಮ್ ಜೀವನನು ಹೀಗೆ ಇರುತ್ತೆ. ಇನ್ನೊಬ್ರಿಗೆ ಮನ್ಸಾರೆ ಒಳ್ಳೇದನ್ನ ಬಯಸಿ ನಿಮ್ಗೂ ಒಳ್ಳೇದಾಗೆ ಆಗತ್ತೆ. ಬನ್ನಿ ಚಿಟ್ಟಣ್ಣ. ಸುಮನಕ್ಕ ಮುತ್ತಿನಂತ 4 ಮಾತು ಮಾತಾಡಿದ್ಲು, ತಿಳ್ಕೊರಿ, ಇಲ್ಲಾಂದ್ರೆ ಜೀವನ ಬರ್ಬಾದ. ವಿಷಯ ಹೇಳಿದಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ, ಆಗಲ್ಲಿ ಜ್ಯೂಸ್ ಮಿಕ್ಸ್ ಮಾಡಿದ್ರಲ್ಲ, ಈಗ ಹಸಿದಾಗ ಕುಡಿದು ಬಿಡ್ರಿ, ಚಿಂತಿರಲ್ಲ, ಆರಾಮ್ಸೆ ಮಕ್ಕೋಬೋದು. ಸಮೀಕ್ಷೆ ಪ್ರಕಾರ ಜನಪರ ಪಕ್ಷದವರು ನಾವೇ ಗೆಲ್ತೀವಿ ಅಂತ ದೊಡ್ಡ ಪಾರ್ಟಿ ಬೇರೆ ಮಾಡ್ಕೊಂಡಿದಾರಂತ. ನಾವು ಸೋತ್ ಬಿಟ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಆ ಮುಖ್ಯಮಂತ್ರಿ. ಆದ್ರೆ ಯಾವ ಕ್ಷೇತ್ರದಲ್ಲಿ ಹೆಚ್ಚಿಗೆ ನಂಬಿಕೆ ಇಟ್ಟಿದಾರೋ ಅದೇ ಕ್ಷೇತ್ರದಲ್ಲಿ ತೀರ್ಥ ಠೇವಣಿ ಕಳ್ಕೊಳ್ಳೋ ಹಾಗೆ ಮಾಡ್ಬೇಕು. ಆಗ ಅವ್ರಿಗೆ ಸರಿಯಾಗಿ ಕಟ್ಕೊಟ್ಟಂಗಾಗುತ್ತೆ. ಶ್ರೀದೇವಿ ಕಾಲೋನಿನಲ್ಲಿ ತೀರ್ಥಿನ ಪ್ರಭಾವ ತುಂಬಾ ಇದೆ. ಅಲ್ಲಿ ಅವನು ಠೇವಣಿ ಕಳ್ಕೊಳ್ಳೋಕೆ ಮಾಡೋದು ತುಂಬಾ ಕಷ್ಟ ರೀ. ಕಷ್ಟ ಅನ್ಕೊಂಡ್ರೆ ಕಷ್ಟ, ಎಲ್ಲ ಓಟ್ಕೊಳ್ನು ನಮ್ ಕಡೆ ತಿರ್ಕೋತಾರ. ಏನಾದ್ರೂ ಮಾಡೋಣ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಲ್ವಾ? ಹಂಗಾಗ್ಬೇಕು ಅಂತಂದ್ರೆ ತೀರ್ಥನ ಹೆಸರು ಕೆಡಿಸ್ಬೇಕು, ಅವನ ಮೇಲೆ ದೊಡ್ಡ ಆರೋಪ ಬರಂಗ್ ಮಾಡ್ಬೇಕು. ಕಾಶಿ ನಮ್ಮ ಪಕ್ಷದ ಕಾರ್ಯಕರ್ತ, ಕಾಶಿಗೂ ತೀರ್ಥನ್ಗೂ ಆಗ್ ಬರಲ್ಲ. ಕಾಶಿ ಹೇಗೂ ಜೈಲಲ್ಲಿದ್ದಾನೆ. ಕಾಶಿನ ಜೈಲಲ್ಲಿ ಮುಗಿಸ್ಬಿಟ್ರೆ ಆ ಆಪಾದನೆ ತೀರ್ಥನ್ ಮೇಲೆ ಬರುತ್ತೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ನಮ್ ಸುಭಾಷ್ ಹೇಗಿದ್ದಾನೆ? ನಾನೇನ್ ಹೇಳೋದು, ಹೋಗಿ ನೀವೇ ನೋಡಿ. ಯಾಕೆ ಡಾಕ್ಟರ್, ಯಾರಿಗಾದ್ರೂ ತೊಂದರೆ ಮಾಡದ್ನಾ? ಯಾರಿಗಾದ್ರೂ ಅಪಾಯ ಆಯ್ತಾ? ಆತರ ಏನಿಲ್ಲ, ಬನ್ನಿ ನೋಡಿ. ನೋಡಿ ಇಲ್ಲಿ. ಸುಭಾಷ್, ಅಮ್ಮ ಅದು ಅಮ್ಮ, ಈ ಚಿತ್ರ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಇಷ್ಟು ಬೇಗ ಪೇಷಂಟ್ ಗುಣ ಆಗೋದು ಕಷ್ಟ. ಆದ್ರೆ ದೃಢವಾದ ನಿರ್ಧಾರ ಇದ್ರೆ ತುಂಬಾ ಬೇಗ ಹುಷಾರಾಗ್ಬೋದು ಅನ್ನೋದಕ್ಕೆ ಸುಭಾಷೇ ಸಾಕ್ಷಿ.
ಸುಭಾಷ್ ಈಗ ಗುಣವಾಗಿದ್ದಾನೆ. ಇನ್ನೊಂದು ಫೈನಲ್ ಟೆಸ್ಟ್ ಇದೆ, ಅದು ಮುಗಿಸ್ಕೊಂಡ್ರೆ ಕರ್ಕೊಂಡು ಹೋಗ್ಬೋದು. ಮರ್ತೇ ಬಿಟ್ಟೆ. ಏನ್ ನಾನ್ ನೋಡಿಲ್ವಾ ನೀವು ನಿಮ್ ಮರ್ಯಾದೆಗಳೇನು ಅಂತ? ಮಾತೇನೋ ಇದು? ಬೆಳೆದ ಮಗನ್ ಯಾವ ತಾಯಿನೂ ಈ ತರ ಮಾತಾಡಲ್ಲ ಅಮ್ಮ. ಮಗ ಸರಿಯಾಗಿದ್ರೆ ಯಾವ ತಾಯಿಯೂ ಈ ತರ ಮಾತಾಡೋದಿಲ್ಲ. ನೀವ್ ಸರಿಯಾಗಿದ್ದೀರಾ, ನಂಗೆ ಪರಿಸ್ಥಿತಿನ ಬರ್ತೀರಿ. ಹೇಗಿದೆಯೋ ಕಂದ? ನೀವ್ ಹೇಗಿದ್ದೀರಾ? ಅಪ್ಪ ಹೇಗಿದ್ದಾರೆ? ಧೃತಿ ಪುಟ್ಟಿ ಹೇಗಿದ್ದಾಳೆ? ಅಣ್ಣ ಬಂದೇ ಇಲ್ಲ, ತುಂಬಾ ದಿನ ಆಯ್ತು. ಓ, ಎಲೆಕ್ಷನ್ ಪ್ರಿಪರೇಷನ್ ತುಂಬಾ ಬಿಸಿನಾ? ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದಾನ ಹೇಗೆ? ಅತ್ತೆ, ಏನಾಯ್ತತ್ತೆ? ನನ್ ಮಗ ಇಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನನ್ನ ಹತ್ರ ಮಾತಾಡಿ ನನ್ ನೋಡ್ಲೇ ಇಲ್ಲ ಸುಮ. ನಾನ್ ನೋಡೇ ಇಲ್ಲ. ಏನಮ್ಮ ಇದು ಚಿಕ್ಕ ಮಕ್ಳ ತರ ಹತ್ಕೊಂಡು? ಇದು ನೋವಿಂದ ಬಂದಿರೋ ಕಣ್ಣೀರಲ್ಲ ಕಂದ, ಆನಂದ ಬಾಷ್ಪ. ಸುಮನ್ ಫೋಟೋನೇ ಯಾಕೆ ಬಿಡಿಸಿದ? ಎಲ್ರೂ ಅವ್ರ ರೋಲ್ ಮಾಡಲ್ನ ಮನ್ಸಲ್ಲಿ ಇಟ್ಕೊಂಡಿರ್ತಾರಮ್ಮ. ಆದ್ರೆ ನಂಗೆ ಅಂತ ಯಾರು ರೋಲ್ ಮಾಡಲ್ ಇರ್ಲಿಲ್ಲ. ಇವ್ರ ಬಗ್ಗೆ ಯೋಚನೆ ಮಾಡಿದಾಗ ನಾನು ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ದೀನಿ, ಎಷ್ಟು ದ್ವೇಷ ಮಾಡಿದ್ದೀನಿ, ಎಷ್ಟು ಕೀಳಾಗಿ ನಡೆಸ್ಕೊಂಡಿದ್ದೀನಿ. ಅವ್ರ ತಂಗಿಗೂ ಆಕ್ಸಿಡೆಂಟ್ ಮಾಡಿದೆ ಅಮ್ಮ. ಆದ್ರೆ ಅವ್ರದ್ದು ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ನಾನು ಚೆನ್ನಾಗಿರ್ಬೇಕು, ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಇಲ್ಲಿವರೆಗೂ ತಂದು ಸೇರಿಸಿದ್ದಾರೆ. ಆ ಗುಣ ನನಗೂ ಬರ್ಬೇಕಮ್ಮ. ಅದಕ್ಕೆ ಅವ್ರ ಚಿತ್ರ ಬಿಡಿಸ್ದೆ. ಇನ್ಮೇಲೆ ನಂಗೆ ಇವರೇ ಅಮ್ಮ ರೋಲ್ ಮಾಡೋದು. ಇನ್ಮೇಲೆ ನಾನು ನಿಮ್ಮನ್ನ ಅತ್ತಿಗೆ ಅಂತ ಕರಿಬೋದಾ? ಸುಭಾಷ್, ಅದ್ಗೆ ನನ್ನ ಕ್ಷಮಿಸ್ತೀರಾ? ಯಾವತ್ ನೀನ್ ಕುಡಿಯೋದನ್ನ ಬಿಟ್ಟು ನನ್ ಮಾತಿಗೆ ಬೆಲೆ ಕೊಟ್ಟು ಇಷ್ಟೊಂದು ಬದಲಾಗಿದೆಯಲ್ಲ, ಅವತ್ತೇ ಕ್ಷಮಿಸಿದ್ದೀನಿ ಸುಭಾಷ್. ದೇವ್ರೆ, ಇಂಥ ಒಂದು ಸುಂದರವಾದ ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನ್ ನಿಜವಾಗ್ಲೂ ದೊಡ್ಡವನಪ್ಪ, ನೀನ್ ನಿಜವಾಗ್ಲೂ ದೊಡ್ಡವನು. ಒಂದ್ ನಿಮಿಷ ನಿಂತ್ಕೋ. ಸುಮಾ, ನೀನ್ ಈ ಮನೆಗ್ ಬಂದಾಗ್ಲೇ ನಾನು ನಿನ್ನ ಹತ್ರ ಒಂದ್ ವಿಷಯ ಹೇಳಿದ್ದೆ. ಈ ಸಂಸಾರ ಏನಾದ್ರೂ ಬದಲಾದ್ರೆ ಅದು ನಿನ್ನಿಂದ ಮಾತ್ರ ಅಂತ. ನಾನು ನನ್ನ ಗಂಡ ಸುಭಾಷ್ನ ಬದಲಾಯಿಸೋದಿಕ್ಕೆ ಎಷ್ಟೋ ಪ್ರಯತ್ನ ಪಟ್ವಿ.
ಆದ್ರೆ ಆಗ್ಲೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ಗೊತ್ತಾ? ನಮ್ ಸುಭಾಷನ ಬದಲಾಯಿಸಿದ್ಯಾ. ನೀನೇ ಈ ಮನೆ ದೇವತೆ ಕಣಮ್ಮ. ಅತ್ತೆ, ಅಷ್ಟು ದೊಡ್ಡ ಮಾತಲ್ಲ ಯಾಕೆ? ನಾನು ಯಾವಾಗಲೂ ನಿಮ್ಮ ಸೊಸೆಯಾಗಿ ನಿಮ್ಮ ಮಡ್ಲಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ನನ್ಗೆ ಯಾವ ದೊಡ್ಡ ಸ್ಥಾನನೂ ಬೇಡ ಅತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ತಿಳುವಳಿಕೆ ನಿನಗೆ. ಸರಿ ಸರಿ, ಈ ವಿಷಯನ ಮೊದಲು ತೀರ್ಥಂಗ್ ಹೇಳೋಣ. ಅವ್ನು ತುಂಬಾ ಖುಷಿ ಪಡ್ತಾನೆ. ಯಾವ ವಿಷಯ ಹೇಳಿದ್ರೆ ನಾನು ಖುಷಿ ಪಡ್ತೀನಮ್ಮ? ಅಯ್ಯೋ, ನಿನಗೆ ಮಿಮಿಕ್ರಿ ಮಾಡೋಕ್ಕೂ ಬರುತ್ತಾ? ಪರವಾಗಿಲ್ವೇ? ನಾನೀಗ ಸುಮನ ಅಲ್ಲ, ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್. ಓಹೋ, ಹಾಗಾದ್ರೆ ನಾನು ನಿನ್ನ ಹತ್ರ ತೀರ್ಥನ್ ತರ ಮಾತಾಡ್ಬೇಕು ಅಲ್ವಾ? ತೀರ್ಥ, ಇವತ್ತು ಏನಾಯ್ತು ಗೊತ್ತೇನೋ? ನಮ್ ಸುಮ ಎಷ್ಟು ದೊಡ್ಡ ಕೆಲಸ ಮಾಡಿದಾಳೆ ಗೊತ್ತಾ? ನಮ್ ಸುಭಾಷನ್ನ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದಾಳೆ. ಅವನೀಗ ಕುಡಿಯೋದೇ ಬಿಟ್ಬಿಟ್ಟಿದ್ದಾನ ಕಣು. ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಿದ್ ಸುಭಾಷು ಇವತ್ತು ಬಾಯಿ ತುಂಬಾ ನಮ್ ಸುಮನ್ ನೋಡಿ ಅತ್ಗೇನ್ ಬಿಡೋದ? ಅಷ್ಟೇ ಅಲ್ಲ, ಹತ್ರ ಬಂದ್ರೆ ಜಾಡ್ಸ್ ಒದಿತೀನಿ ಅಂತ ಹೇಳ್ತಾ ಇದ್ದವನು ಇವತ್ತು ಸುಮನ್ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂಡ್ಬಿಟ್ಟ ಕಣು. ನಿಮ್ ತರನೇ ಇರ್ಬೇಕು, ನೀವೇ ನನ್ಗೆ ರೋಲ್ ಮಾಡಲ್ಲ ಅಂದ್ಬಿಟ್ಟ. ನಮ್ ಸುಭಾಷನ್ನ ಎಷ್ಟು ಬದಲಾಯಿಸ್ಬಿಟ್ಟಿದ್ದಾಳೋ ತೀರ್ಥ. ನನಗೆ ಗೊತ್ತಿತ್ತು ಅಮ್ಮ. ಸುಮ್ನ ಅವರು ಸುಭಾಷ್ನ ಆಸ್ಪತ್ರೆಗೆ ಸೇರಿಸ್ದಾಗ್ಲೇ ಅನ್ಕೊಂಡಿದ್ದೆ ಅವನನ್ನ ಹುಷಾರ್ ಮಾಡ್ಕೊಂಡೇ ಕರ್ಕೊಂಡು ಬರ್ತಾರೆ ಅಂತ. ಒಳ್ಳೆ ಕೆಲಸ ಮಾಡಿದ್ರಿ ಸುಮ್ನವ್ರೆ. ತಲೆ ಕೆಡ್ಸ್ಕೋಬೇಡಿ, ಸುಭಾಷ್ ಆಸ್ಪತ್ರೆಯಿಂದ ಬಂದ ತಕ್ಷಣನೇ ಅವನನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತೀನಿ. ಅಯ್ಯ, ನನಗೆ ಇದೇ ಇಷ್ಟ ಆಗಲ್ಲ ನಿನ್ನ ಹತ್ರ. ಯಾವಾಗ ನೋಡಿದ್ರು ಎಲೆಕ್ಷನ್ ಎಲೆಕ್ಷನ್ ಅಂತಿರ್ತೀಯಲ್ಲೋ. ಅದೇ ಅಲ್ವೇ ನಮ್ಮ ನನ್ನ ಗುರಿ, ನನ್ನ ಜೀವನದ ಗುರಿನೇ ಅದು. ಅದಾದ್ಮೇಲೆ ಅಪ್ಪ ಅಮ್ಮ ತಮ್ಮ ಎಲ್ಲ ತಪ್ಪು. ಎಲೆಕ್ಷನ್ ಅಲ್ಲಿ MLA ಆಗ್ಬೇಕು ಅಂತ ಗುರಿ ಇಟ್ಕೊಂಡಿರೋದೇನೋ ಸರಿ, ಆದ್ರೆ ಅದಕ್ ಮುಂಚೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ತಂಗಿ ಇದು ಮುಖ್ಯ. ಅದು ಬಿಡು, ನೀನಿವತ್ತು ಎಲೆಕ್ಷನ್ ಅಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ಯಾ ಅಂದ್ರೆ ಸಪೋರ್ಟ್ ಮಾಡಿದ್ಯಾರು? ಸುಮಾ ತಾನೇ? ಅವಳಿಗೆ ಏನ್ ಪೊಸಿಷನ್ ಕೊಟ್ಟಿದ್ಯಾ? ಅವರು ಹೇಳಿ ಮಿಸ್ಟರ್ ತೀರ್ಥಂಕರ್ ಪ್ರಸಾದ್, ನಿಮ್ ಹೆಂಡತಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ? ಹೇಳಿ. ಹಾ, ಅಯ್ಯೋ, ಏನಾಯ್ತೆ ನಿನ್ ವಾಯ್ಸ್ಗೆ? ಹೌದು ಅತ್ತೆ, ಸುಮ್ಮನ ಯಾವತ್ತು ಸಾಹೇಬ್ರ ಮನ್ಸಲ್ಲೇ ಇರ್ತಾರೆ. ಏನೋ ಇದು ಹುಡುಗಾಟ? ಮತ್ತೆ ಇಷ್ಟೊತ್ತು ರೇಗಿಸ್ತಾ ಇಲ್ವ ಅವರು? ನನ್ ರೇಗ್ಸಿದ್ದಲ್ಲ. ಮತ್ತೇನ್ ಮಾಡಿದ್ದು? ಏನ್ ಹುಡುಗಾಟ ಇದು? ಹುಚ್ಚು ಹುಡುಗಿ. ಅಮ್ಮ, ನಿಂಗೀಗ ಸಮಾಧಾನ ಆಯ್ತಾ? ಸುಭಾಷ್ ಹುಷಾರಾದ್ನಲ್ಲ? ಹೂ ಕಣಪ್ಪ, ಅದಕ್ಕೆಲ್ಲ ಕಾರಣ ನಮ್ ಸುಮ್ಮನೆ. ಹೋಗಿ ಅವಳಿಗೆ ಥ್ಯಾಂಕ್ಸ್ ಹೇಳು. ಈ ಜೋಡಿ 100 ಕಾಲ ಹೀಗೆ ಇರ್ಲಿ ದೇವ್ರೆ.